ಸೂರ್ಯ, ನನ್ನ ಸಾಮ್ರಾಜ್ಯಕ್ಕೆ ಸಮಾಧಿ ಕಟ್ಟಿ ನಿನ್ನ ಸಿಂಹಾಸನ ಇಟ್ಟು ಮೆರಿಬೇಕು ಅಂತ ಅನ್ಕೊಂಡಿದ್ರೆ ಅದು ತಪ್ಪು. ನಿಮ್ ಮಾತಿನ ಅರ್ಥನ ಅನರ್ಥ ಮಾಡಿಕೊಂಡು ನನ್ನ ಹತ್ರ ಬರ್ತಾ ಇದ್ದ ಕೇಸ್ಗಳನ್ನ ಸಪರೇಟ್ ಆಗಿ ನೀನು ಡೀಲ್ ಮಾಡ್ತಾ ಇದೀಯಾ. ಅದು ಇಷ್ಟು ವರ್ಷ ನೀನು ನನಗೆ ಮಾಡಿದ್ದ ಸೇವೆಗೆ ದೇಹಿ ಅಂತ ಕೈ ಒಡ್ಡಿ ಬೇಡಿದ್ರೆ ಇಡೀ ನನ್ನ ಸಾಮ್ರಾಜ್ಯನ ಭಿಕ್ಷೆ ಕೊಟ್ಬಿಡ್ತಾ ಇದ್ದೆ. ದಾದಾ, ನಾಲ್ಗೆ ಹದು ಮೀರ್ತಾ ಇದೆ. ಬೇರೆ ಯಾರಾದ್ರೂ ಈ ಮಾತನ್ನ ಆಡಿದ್ರೆ ಮಾತಾಡೋ ನಾಲ್ಗೆನ, ಭಿಕ್ಷೆ ಕೊಡೋ ಕೈಗಳನ್ನ ಕತ್ತರಿಸಿ ಕಾಗೆಗಳಿಗಾಗ್ತಾ ಇದೆ. ಸೂರ್ಯ, ಕೂಗಿ ಬಿಪಿನ ರೈಸ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ನನ್ನ ಹತ್ರ ಬಂದ್ರು ನಾನ್ ಕೇಸನ್ನ ಡೀಲ್ ಮಾಡಿದೆ. ಪಾಠ ಕಲ್ಸಿದ ಗುರಿಗೆ ಓವರ್ಟೇಕ್ ಮಾಡಿ ನಿನ್ನ ಸಾಮ್ರಾಜ್ಯ ಕಟ್ಟಬೇಕು ಅಂತ ಡಿಸೈಡ್ ಮಾಡಿದೀಯಾ. ಹಾಗೆ ಅಂತ ನೀವ್ ತಿಳ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. ನೀನ್ ಇಲ್ದೆ ಈ ದಾದಾ ಬಾಳೋಕ್ಕಾಗಲ್ಲ ಅಂತ ನೀನು ತಿಳ್ಕೊಂಡಿದ್ರೆ ಅದು ತಪ್ಪೇ. ನಿನ್ನಂತ 100 ಸೂರ್ಯನ ಹುಟ್ಟಾಕೋ ಶಕ್ತಿ ಈ ದಾದಂಗಿದೆ. ಹುಟ್ಟಾಕೋ ಶಕ್ತಿ ನಿನಗಿದ್ದಿದ್ರೆ ನನ್ನನ್ನು ಬಿಟ್ಟಾಕಿ ಇನ್ನೊಬ್ಬ ಸೂರ್ಯನ ಹುಟ್ಟಾಕಿ ತೋರಿಸ್ತಾ ಇದ್ದೆ. ನಿಗರಾಡೋದು ಎಗರಾಡೋದು ಮಾಡ್ತಾ ಇರಲಿಲ್ಲ. ನಿನಗೂ ನಿನ್ನ ಸಾಮ್ರಾಜ್ಯಕ್ಕೂ ಗುಡ್ ಬೈ. ನನ್ ತಡಿಬೇಡಿ, ಬಿಡಿ. ನನ್ನ ಮಗನ ಉಡಾಯಿಸ್ಬಿಡ್ತೀನಿ. ನಿಮ್ ವಿರುದ್ಧ ಯಾರೇ ಮಾತಾಡಿದ್ರು ಅವ್ರು ಈ ಭೂಮಿ ಮೇಲೆ ಇರ್ಕೊಳ್ದು. ಏಯ್, ಮುಚ್ಕೊಂಡು ಒಳಗಿಡು. ಆತರಗಾರನ್ಗೆ ಬುದ್ಧಿ ಮಂದ ಅಂತಾರೆ. ದಾದಾ, ಅದು ಹಾಗಲ್ಲ ದಾದಾ. ನಾನು ಸಾಕಿ ಬೆಳೆಸಿದ ಹುಡುಗ ಅವನು. ನನ್ನಷ್ಟೇ ರೋಷ ಪೌರುಷ ಇರುತ್ತೆ. ಕೋಪ ತಣ್ಣಗಾದ ಮೇಲೆ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಹಲೋ, ಸೂರ್ಯ ಮನೆಗೆ ಬಂದ್ರ? ಇಲ್ಲ. ನೀವ್ಯಾರು ಮಾತಾಡ್ತಾ ಇರೋದು? ಪ್ಲೀಸ್, ಹೇಗಾದ್ರೂ ಮಾಡಿ ಈ ಅನಾಹುತನ ತಪ್ಪಿಸ್ಬೇಕು. ಅನಾಹುತನ? ಏನ್ ಹೇಳ್ತಾ ಇದ್ದೀರಾ? ಸೂರ್ಯಂಗೂ ದಾದಂಗೂ ಜಗಳ ನಡೀತು. ದಾದಾ ಅದನ್ನೇ ಮನಸ್ಸಲ್ಲಿಟ್ಕೊಂಡು ಸೂರ್ಯನ್ ಸಾಯಿಸ್ತೀನಿ ಅಂತ ಇಲ್ಲಿಂದ ಗನ್ ಇಟ್ಕೊಂಡು ಹೊರಟಿದ್ದಾರೆ. ಈ ವಿಷಯನ ಸೂರ್ಯಂಗ್ ತಿಳಿಸಿ ಸ್ವಲ್ಪ ಹುಷಾರಾಗಿರಕ್ಕೆ ಹೇಳಿ. ಗುರು, ಏನ ಇಲ್ಲಿ ನಡೆದಿದ್ದೆ ಬೇರೆ, ನೀನ್ ಹೇಳಿದ್ದೆ ಬೇರೆ. ದಾದಾ ಸೂರ್ಯನ್ ಸಾಯಿಸ್ತಾರ? ದಾದನ್ ಹೆಸರಿನಲ್ಲಿ ಆ ಸೂರ್ಯನ ಎತ್ಬಿಡ್ತೀನಿ. ಹಲೋ, ಕಂಟ್ರೋಲ್ ರೂಮ್.